ಗೈಸ್, ನಮ್ ಚಿಂಟು ಅಮ್ಮಮ್ಮಂಗೆ ಪ್ರ್ಯಾಂಕ್ ಮಾಡ್ತಾ ಇದ್ದಾನೆ ನೋಡಿ. ಹೋಯ್ತೀಯಾ? ಆಯ್ತು ಒಂಥರ ಬಿಟ್ಟದಲ್ಲಪ್ಪ. ಸೊ ಅಮ್ಮ ಬಂದಿಲ್ವಾ? ಸುಳ್ಳು ಹೇಳ್ಬೇಡ, ಹೇಳಪ್ಪ. ಕದಂಬಕ್ಕೆ ಕುಣ್ಸೈತೆ. ನಾನು ಫೋನ್ ಮಾಡ್ತಿಲ್ಲ. ಸುಳ್ಳು ಹೇಳ್ಬೇಡ. ಬೆಳಗ್ಗೆಯಿಂದ ಮಾಡ್ತೀರಾ ಅಂತ ನೋಡಿ ನೋಡಿ ಸಾಕಾಗಿ ಮಾಡಿದ್ದೀನಿ. ಹೆಂಗ್ ಹೇಳಪ್ಪ, ಸುಳ್ಳು ಹೇಳ್ಬೇಡ. ಇಲ್ಲ ಎಷ್ಟೊತ್ತಿ ಬಂತು? ಬಂದಿರ್ತಾನೆ ಹೇಳಕ್ಕಾಯ್ತದೆ, ಬರ್ಲಿಲ್ಲ ಅಂದ್ರೆ ಹೆಂಗ್ ಹೇಳಕ್ಕಾಯ್ತದೆ? ಕದಂಬಕ್ ಬತ್ತು ಕಣ. ಯಾರೇ ಗೊತ್ತು, ಕದಂಬ ಬಿಟ್ಟು ಬೇರೆದಕ್ ಬಂದೈತೆ ಅನ್ನೋ. ನಿಮ್ಮ ಅಪ್ಪಾಜಿನ ಕೂರಿಸ್ಬಿಟ್ಟು ಬತ್ತು. ಏನಪ್ಪ ಅನ್ನೋ ಬಂದಿಲ್ಲ. ಮಾಡ್ತೀನಿ ತಡಿ ಹಂಗಾರೆ. ಏನಪ್ಪ? ಹಲೋ ಹೇಳಪ್ಪ. ಬಂದೈತೆ. ಲೋಕಂತ ನನ್ ಮಗ್ನ ಎಷ್ಟು ಹೆದರಿಕೆ ಆಯ್ತು ನನ್ಗೆ. ನಿಮ್ ಮಕ್ಳು ವಿಡಿಯೋ ಮಾಡ್ಕೊತೈತೆ. ಯಾಕೆ ಯಾಕೆ ನೀವು ಮಾತಾಡ್ತಿರೋದನ್ನ ಮತ್ತೆ ಹೆದರಿಕೆ ಆಗಲ್ವಪ್ಪ ನನ್ಗೆ. ಎಷ್ಟು ಹೆದರಿಕೆ. ನಾನು ಮಾಡ್ತೀರ ಅಂತ ನೋಡಿ ನೋಡಿ ಸಾಕಾಯ್ತು. ಎದ್ದು ಕೆಲಸ ಮಾಡ್ತಿರ್ತಾಳೆ, ಮನ್ಗಿರ್ತಿ ಅಂದ್ಬಿಟ್ಟು ಸುಮ್ನ ಅದೇ. 4 ಗಂಟೆಗೆ ಬಂತು ಕರೆಕ್ಟ್ ಆಗಿ. 4 ಗಂಟೆಗೆ ಒಳ್ಳೆ ಕೆಲ್ಸ ಬಿಡಪ್ಪ. ಬಂದ್ ಮನೆ ಕಂಡಿದ್ರ ನೆಮ್ಮದಿಯಾಗಿ. ಸ್ಕೂಲ್ಗೆ ಹೋಯ್ತಿಯಪ್ಪ? ಹಲೋ, ಹೋಯ್ತಾ ಇದ್ದೀನಿ. ಹೋಗಪ್ಪ. ಬಿಸಿನೀರ್ ಕುಡಿ, ತಣ್ಣೀರ್ ಕುಡಿಬೇಡ. ಅಪ್ಪ ಬಂತಾ? ನಾಳೆ ಹೇಳ್ದ ಅಮ್ಮ ಬಂದೈತೆ ಅಂತ? ಇಲ್ಲ. ಹೇಳು ಬಂದೈತೆ ಅಂತ. ಇನ್ನೇನಪ್ಪ? ಏನಿಲ್ಲ. ಆಯ್ತು ಕಣವ. ನಿಮ್ಮ ಅಮ್ಮ ಬಂದಳಲ್ಲ, ಇನ್ನ ಖುಷಿಯಾಗಿರು. ಬಿಸಿನೀರ್ನ ಕುಡಿಯೋ, ಬಿಸಿನೀರ್ನ ತಗೊಂಡೋಗು. ಇನ್ನೇನಪ್ಪ? ಏನಿಲ್ಲ. ಆಯ್ತು ಕಣವ. ಹೇ ಗಾಯ್ಸ್, ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಗೈಸ್, ಎಲ್ಲರೂ ಕೇಳ್ತಾ ಇದ್ರಿ ಚಿಂಟು 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 ಇಲ್ದೇ ಬೋರ್ ಆಗ್ತಾ ಇದೆ ಅಂತ. ಚಿಂಟು ವೀಕ್ ಆಗ್ಬಿಟ್ಟಿದ್ದಾನೆ. ಅಮ್ಮನ ಮುದ್ದು ಮಗ. ವಿತೌಟ್ ಚಿಂಟು ಇರಬೇಕು, ಇರೋಕ್ಕಾಗತ್ತಾ? ಚಿಂಟು ಇರ್ತಾನ ಅನ್ನೋ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಲ್ಲ ಪುಟ್ಟ? ಯಾಕೆ ಮಲ್ಕೋಬೇಕಾ? ಕಾಲೇನಾಯ್ತಪ್ಪ? ಏನೇನೋ ಮಾಡ್ಕೊಂಡ್ಬಿಟ್ಟಿದ್ದಾನೆ ಗೈಸ್. ಹೊಸ ಆರ್ಡರ್ ಮಾಡಿದ್ದೀನಿ ಚಪ್ಪಲ್ ಬೇರೆದು. ಕರೆಕ್ಟಾಗಿ 2 ಜಾಗದ ಹಂಗೆ ಆಗಿದೆಯಲ್ಲ. ಆ ಸ್ಲಿಪ್ಪರ್ದ ಅಥವಾ ಸ್ವೆಟ್ ಜಾಸ್ತಿ ಇಷ್ಟ ದಿನ ಇಲ್ದಿದೆ ಈಗ ಹಿಂಗೆ. ಚಿಂಟು 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 ಸಿಗ ಚಿಂಟು ಹೀಗಿದ್ದಾನೆ. ಫುಲ್ ವೀಕ್ ಆಗ್ಬಿಟ್ಟಿದ್ದಾನೆ ಗೈಸ್. ಸ್ನಾನ ಮಾಡ್ಕೊಳ್ಳಿ, ಅವನು ತೋರಿಸ್ತೀನಿ ಅವನು ಚಿಂಟುನ. ಮುದ್ದು ಮಗ ನೋಡಿ. ಈ ವೀಕ್ನೆಸ್ ಅಲ್ಲೂ ಅಮ್ಮಮ್ಮಂಗೆ ಫೂಲ್ ಮಾಡ್ದ. ಅಮ್ಮಮ್ಮಂಗೆ ಪ್ರ್ಯಾಂಕ್ ಮಾಡಿಬಿಟ್ಟ. ಅಮ್ಮ ಬಂದೇ ಇಲ್ಲ ಅಂತ ನಮ್ಮಮ್ಮ ಫುಲ್ ಭಯ. ಅದು ಡೈರೆಕ್ಟ್ ಬಸ್ ಕತ್ತಿದ್ದಾಳೆ, ಇನ್ನೂ ಯಾಕೆ ಹೋಗಿಲ್ಲ. ನಮ್ಮಮ್ಮಂಗೆ ನನ್ನ ಮೇಲೆ ಭಯ. ನಮ್ಮಮ್ಮಂಗೆ ನನ್ನ ಮೇಲೆ ಭಯ ಅನ್ನೋದಕ್ಕಿಂತ ನಾನು ಇಷ್ಟೊಂದು ಜ್ಯುವೆಲ್ಸ್ ಹಾಕೊಂಡು ಬರ್ತೀನಲ್ಲ, ಅದ್ರ ಮೇಲೆ ಭಯ. ಏನಪ್ಪ ಆಯಿತು ನನ್ನ ಮಗಳಿಗೆ, ತಾಳೊಂದು ನಿಮಿಷ ನಿಮ್ಮ ಅಮ್ಮಂಗೆ ಮಾಡ್ತೀನಿ ಅಂದ್ಬಿಟ್ಟು ಫೋನ್ ಇಡಕ್ಕೆ ಹೋಗಿದ್ರು. ಗೈಸ್, ಟೈಮ್ ಬಂದು 8:10 ಆಯಿತು. ಬನ್ನಿ ತಿಂಡಿ ಏನು ಅಂತ ನೋಡೋಣ, ಇಲ್ಲಾಂದರೆ ಮಾಡೋಣ. ಗೈಸ್, ಬೆಡ್ ಸ್ಪ್ರೆಡ್ಗಳಿದ್ದಾವೆ ಹಳೇದು. ಇವತ್ತು ಹೇಗೂ ಬಟ್ಟೆ ಒಗೆಯೋದಿಲ್ಲ ಎಂತ ಇಲ್ಲ. ಸೊ ಇದನ್ನು ವಾಷಿಗೆ ಹಾಕ್ಬಿಡೋಣ.
ಅಡುಗೆ ಮನೆಗೆ ಬಂದ ಚಪಾತಿ ಹಿಟ್ಟು ಕಲಸಿಟ್ಟಿದ್ರು. ಬಟ್ ಇಷ್ಟು ಚಪಾತಿ ಹಿಟ್ಟು 3 ಜನಕ್ಕೂ ಆಗಲ್ಲ ಅಲ್ಲ. ಸೊ ಹಾಗಾಗಿ ನಾನು ಇನ್ನೂ ಸ್ವಲ್ಪ ಕಲಸೋಣ ಅಂದ್ಬಿಟ್ಟು ಗೋಧಿ ಹಿಟ್ಟಿಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಹಳೇದು ಸ್ವಲ್ಪ ಇದೆ ಹಿಟ್ಟು. ಸೊ ಅದು ಸ್ವಲ್ಪ ಯೂಸ್ ಮಾಡಿಕೊಂಡು ಇದನ್ನ ಹೊಸದನ್ನ ಚಿಂಟುಗೆ ಫ್ರೆಶ್ ಆಗಿ ಮಾಡಿಕೊಡು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಕೊಂಡು ನಾನು ಮಾಡ್ತಾ ಇದ್ದೇನೆ. ನಾವು ಊರಿಂದ ಬಂದಿದ್ದ ದಿನ ಸಾಮಾನ್ಯ ತಿಂಡಿ ಮಾಡೋಕ್ಕೆ ಹೋಗಲ್ಲ, ಅವ್ರು ಮಾಡಿಟ್ಟಿರ್ತಾರೆ. ಇವತ್ತು ಹಾಗೆ ಇರುತ್ತೆ ಅಂದ್ಕೊಂಡೆ, ಬಟ್ ನಾನೇ ಮಾಡೋ ಥರ ಆಯಿತು. ಗೈಸ್, ಚಪಾತಿ ಮಾಡೋಣ ಬನ್ನಿ. ನನಗೂ ಗೊತ್ತು, ನಿಮಗೂ ಗೊತ್ತು ನೆಕ್ಸ್ಟ್ ನೀವೇನು ಹೇಳ್ತೀರಾ ಅಂತ. ಬಟ್ ಬೇಡ ಬಿಡಿ ಗೈಸ್, ಏನು ಹೇಳಕ್ಕೆ ಹೋಗಬೇಡಿ ಆಯಿತಾ, ಮ್ಯೂಟ್ ಆಗಿಬಿಡಿ. ಗೈಸ್, ಇವತ್ತು ಬಂದು ಥರ್ಸ್ಡೇ ಆಯಿತಾ. ಸೊ ರಾಯರ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಬೇಜಾರಾಗ್ತಾ ಇತ್ತು. ಬಟ್ ಏನು ಮಾಡೋದು, ಇದೆಲ್ಲ ಕಾಮನ್ ಅಲ್ಲ. ಲೇಡೀಸ್ ಅಂದಮೇಲೆ ಪೀರಿಯಡ್ಸು ಡೇಟ್ಸು ಎಲ್ಲ ಕಾಮನ್ನು. ಇವತ್ತು ಬಂದು ಸೆಕೆಂಡ್ ಡೇ, ಸೊ ಹಾಗಾಗಿ ಪೂಜೆ ಮಾಡ್ತಾ ಇಲ್ಲ. ಚಿಂಟುಗೆ ಚೆಂದಾಗಿ ತಿಂಡಿ ಮಾಡಿಕೊಡೋಣ ಅಂತ. ಬಿಕಾಸ್ ಅವ್ನು ಏನು ತಿಂದ್ರೂ ಹೊಟ್ಟೆಲಿ ನಿಲ್ತಾ ಇಲ್ಲ. ಒಂದು ಅರ್ಧ ಗಂಟೆಗೆಲ್ಲ ವಾಂತಿ ಮಾಡಿಬಿಡ್ತಾನೆ ತಿಂದಿರೋ ಫುಡ್ಡೆಲ್ಲ. ಬಟ್ ನೋಡೋಕ್ಕೆ ಚಂದ ಅನ್ನಿಸ್ತಾನೆ, ಬಟ್ ತುಂಬ ಸೊರ್ಗೋಗಿದ್ದಾನೆ. ಸೊ ಏನು ಮಾಡೋದು, ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದೆ. ಇಲ್ಲ ಅಮ್ಮ, ನೀನು ಬಂದಿದ್ದೀಯಲ್ಲ, ಸೊ ನೋಡೋಣ ಅಂತ ಹೇಳ್ದ. ನನಗೆ ಆ್ಯಕ್ಚುಲಿ ವೆಯ್ಟ್ ಮಾಡೋ ಪೇಷನ್ಸ್ ಇಲ್ಲ. ನನ್ನ ಮಗ ಸರಿ ಹೋಗಬೇಕು. ಬಟ್ ಅವನೇ ಹಾಸ್ಪಿಟಲ್ ಹೋಗೋಕ್ಕೆ ರೆಡಿ ಇಲ್ಲ. ಅಮ್ಮ ಸರಿ ಹೋಗುತ್ತೇನೋ ನೋಡೋಣ, ತಾಳು ತಾಳು ಅಂದ್ಕೊಂಡಿದ್ದ. ಹಾಗಾಗಿ ಸರಿ ಆಯಿತು, ಇವತ್ತು ವೆಯ್ಟ್ ಮಾಡೋಣ ಅಂದ್ಕೊಂಡು ಸುಮ್ಮನಾದೆ. ಪ್ರತಿಯೊಂದು ಹಂತದಲ್ಲೂ ಜೀವನ ಪಾಠ ಕಲಿಸತ್ತೆ. ಬಟ್ ನಾನೀಗ ಕಲಿಬಾರ್ದು ಅಂತ ಏನಿಲ್ಲ, ಕಲಿಯೋದೇನೂ ಇಲ್ಲ ಅಂತಲೂ ಇಲ್ಲ. ಬಟ್ ಸ್ಟಿಲ್ ನಾನು ಮ್ಯಾಕ್ಸಿಮಮ್ ನನಗೆ ಗೊತ್ತಾಗೋಗಿದೆ ಯಾರು ಹೇಗೆ ಎಲ್ಲಿ ಹೇಗಿರಬೇಕು ಏನು ಮಾಡಬೇಕು. ಸೊ ಪ್ರತಿಯೊಂದೂ ಲೈಕ್ ಗೊತ್ತಾಗಿದೆ ಅಂದರೂ ನಿಮ್ಗೆ ಅನ್ನಿಸ್ಬೋದು, ಓ ಏನೆಲ್ಲ ಗೊತ್ತಿದೆಯಾ ನೀವು ಮೇಧಾವಿನ ಅಂತ. ಬಟ್ ಮ್ಯಾಕ್ಸಿಮಮ್ ನನಗೆ ಗೊತ್ತಾಗಿರೋದು ಮನುಷ್ಯರು ಹೇಗಿರ್ತಾರೆ, ಅವ್ರ ವರ್ತನೆ ಯಾವಾಗ ಎಲ್ಲಿ ಏನಕ್ಕೆ ಚೇಂಜ್ ಆಗುತ್ತೆ, ಲೈಫಲ್ಲಿ ಏನು ಇಂಪಾರ್ಟೆಂಟು, ಆ್ಯಂಡ್ ಮನುಷ್ಯ ಏನ್ರ ಹಿಂದೆ ಬಿದ್ದಿದ್ದಾನೆ ಅನ್ನೋದು ನಂಗೆ ಬೇಗನೆ ಗೊತ್ತಾಗ್ಬಿಡತ್ತೆ, ನನ್ನ ಅಪೋಸಿಟ್ ಯಾವ ಪರ್ಸನ್ ಬಂದ್ರೂ. ಸೊ ಅದು ಏನಾಗ್ತಿದೆ ಅಂದರೆ ನನಗೆ, ಸೊ ನಂಗೆ ಯಾರ ಜೊತೆನೂ ಬೆರೆಯೋಕೆ ಇಷ್ಟ ಆಗಲ್ಲ. ಬಿಕಾಸ್ ಅವ್ರ ಇಂಟೆನ್ಷನ್ಸ್ ನಂಗೆ ಗೊತ್ತಾಗ್ಬಿಡುತ್ತೆ ಅಲ್ಲ. ಸೊ ನಾನು ನನ್ನನ್ನು ನಾನೇ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ. ಹಾಗಾಗಿ ಏನಾಗ್ತಾ ಇದೆ ಅಂದರೆ ನನಗೀಗ ಒಂಟಿತನನೇ ತುಂಬ ಇಷ್ಟ ಆಗ್ತಾ ಇದೆ. ಸೊ ಯಾರ ಜೊತೆನೂ ಮಾತಾಡಬೇಕು ಅಂತಲೂ ಅನಿಸಲ್ಲ, ಏನೂ ಇಲ್ಲ. ಸೊ ನಾನಾಯಿತು, ನನ್ನ ಕೆಲಸ ಆಯಿತು. ಬಟ್ ನನ್ನ ಮಗ ಇದ್ದಾನಲ್ಲ, ನನ್ನ ಮಗ ನನಗೆ ಒಳ್ಳೆ ಏನದು ಏನು ಹೇಳ್ತಾರೆ ಗೈಸ್, ಅವನಿದ್ರೇ ನನ್ನ ಲೈಫು. ಆ್ಯಂಡ್ ಅವ್ನು ನನಗೊಂಥರ, ನನ್ನ ಮುಖದಲ್ಲಿ ನಗು ಬರಬೇಕು ಅಂದರೆ ನನ್ನ ಮಗನ ಕೈಲಿ ಒಬ್ಬಂಗೆ ಸಾಧ್ಯ. ನ್ಯಾಚುರಲ್ ಆಗಿಲ್ಲ ನಗು ಬರಬೇಕು ಈ ಮೊಮೆಂಟಲ್ಲಿ. ಸೊ ಅವ್ನು ಮಾಡೋ ಜೋಕ್ಸು, ಅಥವಾ ಅವ್ನು ನನ್ನ ಜೊತೆ ಜಗಳ ಆಡೋ ರೀತಿ, ಅಥವಾ ನಾನು ಅವನಿಗೆ ಏನದು ಜಗಳ ಆದಮೇಲೆ ಸಾರಿ ಪುಟ ಅನ್ನೋದು. ಸೊ ದೀಸ್ ಥಿಂಗ್ಸ್, ಸಿಂಪಲ್ ಥಿಂಗ್ಸ್ ಏನಿದೆಯಲ್ಲ, ಫ್ಯೂ ಥಿಂಗ್ಸು, ಇದು ನನ್ನ ಮುಖದಲ್ಲಿ ನಗು ಬರೆಸುತ್ತೆ ಬಿಟ್ಟರೆ ಮತ್ತಿನ್ನೇನೂ ನನಗೆ ದೊಡ್ಡದು ಅನ್ನಿಸ್ತಾ ಇಲ್ಲ. ನನಗೆ ನಗುನೂ ಬರ್ತಾ ಇಲ್ಲ. ಆ್ಯಂಡ್ ಸಂತೋಷ, ನಗು ಇನ್ ದ ಸೆನ್ಸ್ ಸಂತೋಷ, ಮನಸಾರ ಸಂತೋಷ ಪಡೋಕ್ಕೂ ಆಗ್ತಾ ಇಲ್ಲ. ಬಟ್ ಓನ್ಲಿ ಥಿಂಗ್ ಅಂದರೆ ಮೆಡಿಸಿನ್ ಅಂದರೆ ನನ್ನ ಮಗ ಅಷ್ಟೆ. ನನ್ನ ಮಗ ಚಂದ ಇದ್ದರೆ ನಾನು ಚಂದ ಇರ್ತೀನಿ. ಸೊ ನನ್ನ ಮಗ ನಗ್ನಗ್ತಾ ಇದ್ದರೆ ನಾನು ನಗ್ನಗ್ತಾ ಇರ್ತೀನಿ. ಆದರೂ ಅವನ ಜೊತೆನೂ ಜಗಳ ಆಡ್ತೀನಿ ಗೈಸ್. ಟೈಮ್ ಬಂದು 8:30. ಸೊ ತಿಂಡಿ ಕೊಡೋಣ ಅಂತ ಬಂದೆ. ಆದರೆ ನಾನು ಅವನಿಗೆ ತಿಂಡಿ ತಿನ್ನಿಸ್ತಾ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ಪುಟ ನಿಧಾನಕ್ಕೆ ತಿನ್ನು, ಸುಸ್ತಾಗಿದೆಯಾ, ತಿನ್ನು. ಇವತ್ತು ಚೆನ್ನಾಗಿದ್ದವರು ನಾಳೆ ಯಾರೋ ಗೊತ್ತೇ ಇಲ್ಲ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಇವತ್ತು ಒಂದು ಪರ್ಸನ್ಗೆ ತುಂಬ ಹೆಲ್ಪ್ ಮಾಡ್ತಿರೋರು ನಾಳೆ ಏನು ಮಾಡೋದೇ ಇಲ್ಲ. ಸೊ ಈ ರೀತಿ ನನಗೆ ಸಡನ್ ಚೇಂಜಸ್ ಎಲ್ಲ ಮಾಡ್ಕೊಳಕ್ಕೆ ಬರಲ್ಲ. ಇಷ್ಟು ದಿನ ನಾನೇ ತಿಂಡಿ ಮಾಡ್ತಿದ್ದೆ ಅಲ್ಲ. ಸೊ ಇವತ್ತು ಬರೀ ನಮ್ಮ ಚಿಂಟುಗಷ್ಟೇ ಮಾಡಿಕೊಟ್ರೆ ತಪ್ಪಾಗತ್ತೆ ಅಲ್ಲ. ಹಾಗಾಗಿ ನೀನು ತಿನ್ನು ಪುಟ, ಅಜ್ಜಿಗೂ ತಿಂಡಿ ಮಾಡ್ತೀನಿ ಅಂದ್ಬಿಟ್ಟು ನಾ ಒಳಗಡೆ ಬಂದೆ. ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಹೀ ಈಸ್ ನಾಟ್ ವೆಲ್. ಅವನು ಈಗ ತಿಂಡಿ ತಿಂದಮೇಲೂ ವಾಮಿಟ್ ಮಾಡೋದಂತೆ. ನಾನು ಕೆಳಗಡೆ ಇದ್ದೆ. ಬಟ್ ಸ್ಟಿಲ್ ಹೋಗ್ತೀನಿ ಸ್ಕೂಲ್ಗೆ ಅಂದ. ಸೊ ಬಿಟ್ಟು ಬಂದಿದ್ದೀನಿ, ನೋಡಬೇಕು ಏನಾಗುತ್ತೆ ಅಂತ. ಸೊ ಬಂದವಳು ಟೀಗಿಟ್ಟಿದ್ದೀನಿ. ಕಾಫಿ ಟೀ ಏನೂ ಕುಡ್ದಿಲ್ಲ ಬಂದಾಗಲಿಂದ. ಸೊ ಟೀಗಿಟ್ಕೊಂಡೆ.
ಹಾಲು ತರೋದೇ ಮರ್ತೋಯ್ತು, ಅದಕ್ಕೆ ಎಮ್ಮೆ ಹಾಲಲ್ಲೇ ಇಟ್ಟಿದ್ದೀನಿ, ಊರ ಹಾಲಲ್ಲೇ ಇಟ್ಟಿದ್ದೀನಿ. ಇಟ್ಸ್ ಓಕೆ, ಕಾಫಿಗೆ ಅಷ್ಟು ಚಂದ ಅನಿಸಲ್ಲ, ಅದಕ್ಕೆ ಟೀನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೀಗಿಟ್ಟೆ. ಇವಾಗ ರೂಮಿಗೆ ಹೋಗಿ ಬೆಡ್ ಸ್ಪ್ರೆಡ್ ಎಲ್ಲ ತೊಗೊಂಡು ಬಂದು, ಐ ಮೀನ್ ಈಗ ನಾನು ಬಂದಮೇಲೆ ಅಲ್ಲೆಲ್ಲ ಹೋಗಿ ಮಲಗಿರ್ತೀನಲ್ಲ, ನನಗೆ ಇಷ್ಟ ಆಗಲ್ಲ. ಸೊ ಅದನ್ನೆಲ್ಲ ರಿಮೂವ್ ಮಾಡಿ ಹೊಸದು ಹಾಕೋಣ ಬನ್ನಿ. ಇವತ್ತು ಬಟ್ಟೆ ಏನು ಒಗ್ಯಕ್ಕೆ ಹೋಗಲ್ಲ, ಅದೆಲ್ಲ ಮಾಡಿ ಸ್ವಲ್ಪ ಬಾತ್ರೂಮ್ ತೊಳೆದು ಸ್ನಾನ ಮಾಡ್ಕೊಂಡು ಬಿಡ್ತೀನಿ. ಪೀರಿಯಡ್ಸ್ ಆಗಿದೆ ಗೈಸ್, ನಿನ್ನೆ ಸ್ಟಾರ್ಟ್ ಆಗಿದೆ. ಸೊ ಪೂಜೆ ಏನು ಮಾಡೋ ಹಾಗಿಲ್ಲ, ಗುರುವಾರ ಬೇರೆ. ಇಟ್ಸ್ ಓಕೆ, ಹಾಗೆ ದೇವ್ರಿಗೆ ಒಳ್ಳೇದು ಮಾಡಪ್ಪ ಅಂತ ಅಂದ್ಕೊಂಡು ಎದ್ದು ಬಿಡೋಣ ಬನ್ನಿ, ಹೋಗೋಣ. ಈಗ ಹಟ್ಟದ ಮೇಲ್ಗಡೆ ಬಂದೆ, ಇಲ್ಲೇನಾದರೂ ಬಟ್ಟೆ ಇದ್ರೆ ಎತ್ಕೊಳ್ಳೋಣ ಅಂತ. ಬಟ್ಟೆ ಇದೆ ಗೈಸ್, ಬೇಜಾನ್ ಬಟ್ಟೆ ಇದೆ. ಬನ್ನಿ ತಗೊಳ್ಳೋಣ, ಅದೆಲ್ಲ ತಗೊಂಡೋಗಿ ಕೆಳಗೆ ಹಾಕೋಣ. ಆ್ಯಕ್ಚುಲಿ ಈ ಕರಾವಳಿ ಸೈಡಲ್ಲಿ ಈ ರೀತಿ ಒಂದು ಸ್ಪೇಸ್ ಬೇಕೇ ಬೇಕು ಗೈಸ್, ಬಟ್ಟೆ ಒಣ ಹಾಕೋಕ್ಕೆ. ಇಲ್ಲ ಅಂದರೆ ಕಷ್ಟ ಆಗುತ್ತೆ ಗೊತ್ತಾ, ಈ ಮಳೆಗಾಲದಲ್ಲೆಲ್ಲ ಬಟ್ಟೆಗಳೇ ಒಣಗಲ್ಲ. ಗೈಸ್ ಬನ್ನಿ, ಈಗ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡೋಣ. ಎಷ್ಟು ಕೆಲಸ ಮಾಡಿದ್ರೂ ಇದ್ದೇ ಇರುತ್ತೆ. ಬನ್ನಿ ಫಸ್ಟು ಕ್ಲೀನಿಂಗ್ ಕೆಲಸ ಮಾಡ್ಕೊಂಬಿಡೋಣ. ಸ್ನಾನ ಮಾಡ್ಕೋಬೇಕು, ಜರ್ನಿ ಮಾಡಿದ್ದೀನಲ್ಲ. ಫಸ್ಟ್ ಅದು ಮಾಡಿಬಿಡೋಣ. ಬಾತ್ರೂಮ್ ಒಂದು ತೊಳೆದು ಬಿಡೋಣ ಗೈಸ್ ಇವತ್ತು. ನಮ್ಮ ಚಿಂಟು ನೋಡಿ ಹೊಸದು. ಏನಿದು ಹೊಸದು ವಯರ್, ಏರ್ಪೋರ್ಟ್ಸ್ ಅಲ್ಲ, ಆಡಿಯೋ ಕಾಲ್ ಏನಂತಾರೆ ಗೈಸ್ ಇದಕ್ಕೆ, ಬೇಕು ಅಂದ್ಬಿಟ್ಟು ತೊಗೊಂಡಿದ್ದಾನೆ. ಅಮ್ಮ ನೀನು ಇರಲ್ಲ, ನೀನು ಏರ್ಪೋರ್ಟ್ಸು ಇಲ್ಲ, ಸೊ ನನಗೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ತೆಗೆಸ್ಕೊಂಡಿದ್ದಾನೆ ನೋಡಿ, ಹೊಸದು. ಏನು ಬಿಸಿಲಿದೆ ಗಾಯ್ಸ್, ಯಪ್ಪೋ ವರ್ಷಕ್ಕೆ. ಅಲ್ಲೇ ಒಂದು ಕಡೆ ಕ್ಯಾಮ್ರಾನ ಇಟ್ಬಿಟ್ಟು, ಐ ಮೀನ್ ಫೋನ್ನ ಇಟ್ಬಿಟ್ಟು ಬಂದೆ ಈ ಕಡೆ. ಅದು ನೋಡಿದ್ರೆ ಸ್ವಲ್ಪ 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 ಜಾರ್ಕೊಂಡು ಏನೂ ಅಲ್ಲಿ ಕ್ಯಾಪ್ಚರೇ ಆಗಿಲ್ಲ ಗೈಸ್. ನಾನೇನು ಕ್ಯಾಪ್ಚರ್ ಮಾಡಬೇಕು ಅಂದ್ಕೊಂಡಿದ್ನಲ್ಲ, ಅದೇನು ಕ್ಯಾಪ್ಚರ್ ಆಗಿಲ್ಲ ಗೈಸ್. ಆಯಿತು, ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿ ಕ್ಲೀನಾಗಿ ಮಾಡಿದ್ದೀನಿ. ರೂಮ್ ಕ್ಲೀನ್ ಮಾಡಬೇಕು, ಸೊ ಆಮೇಲೆ ಮಾಡೋಣ. ಇನ್ನೂ ಎಲ್ಲ ಮೆಸ್ಸಿ ಆಗಿದೆ ಟೀ ಇಟ್ಟಿದೆ ಅಲ್ಲ, ಸೊ ಟೀ ಕುಡಿಯೋಣ, ಹಾಗೆ ಈ ವಾಶ್ಗೆ ಹಾಕ್ಬಿಡೋಣ. ಹೀಗೆ ಕಮೆಂಟಲ್ಲಿ ನನ್ನ ಸಬ್ಸ್ಕ್ರೈಬರ್ ಒಬ್ರು ಕೇಳ್ತಾ ಇದ್ರು, ಇಷ್ಟೊಂದು ಕಾಫಿ ಟೀ ಕುಡಿತೀರಲ್ಲ, ನಿಮಗೆ ಗ್ಯಾಸ್ಟ್ರೈಟಿಸ್ ಆಗೋದಿಲ್ವಾ, ಅದೇನು ಗೊತ್ತಾಗಲ್ವಾ ಅಂತ. ನಿಜ ಹೇಳ್ತೀನಿ ಗೈಸ್, ನಂಗೆ ಹಂಗಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ದೇವ್ರ ದಯೆಯಿಂದ ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಗೈಸ್. ಬನ್ನಿ ವಾಷಿಂಗ್ ಮಿಷಿನ್ ಆನ್ ಮಾಡೋಣ. ತುಂಬ ಜನ ಇವಾಗಲೂ ಕೇಳ್ತೀರಾ, ಯಾಕೆ ಹ್ಯಾಂಡ್ ವಾಶ್ ಮಾಡ್ತೀರಾ, ವಾಷಿಂಗ್ ಮಿಷಿನ್ ಇಲ್ವಾ ಅಂತ. ವಾಷಿಂಗ್ ಮಿಷಿನು ನಾನು ಮದುವೆ ಆದಾಗ್ಲಿಂದನೂ ಇದೆ ಗೈಸ್. ನಾನು ಮದುವೆ ಆಗಿ ಮನೆಗೆ ಬಂದಾಗ ಹೊಸ ವಾಷಿಂಗ್ ಮಿಷಿನ್ ತಂದಿದ್ದು, ಆಗ್ಲಿಂದನೂ ವಾಷಿಂಗ್ ಮಿಷಿನ್ ಇದೆ. ಅವಾಗ ಚಿಂಟು ಅವ್ರ ಪಪ್ಪ ವಾಷಿಂಗ್ ಮಿಷಿನ್ ತಂದು ಇಟ್ಟಿದ್ದ, ಸೊ ಅದು ಎಲ್ ಜಿನೇ, ಅದು ಫ್ರಂಟ್ ಲೋಡೆ. ಆಗಿನ ಕಾಲಕ್ಕೆ ಅದು ದುಬಾರಿನೇ. ಸೊ ಅವಾಗ್ಲೂ ಎಷ್ಟು 35-34 ಕೊಟ್ಟು ತಗೊಬಂದಿದ್ದ ಅವನು. ಬಟ್ ಅವಾಗೆಲ್ಲ ಕಾಸ್ಟ್ಲಿ ಇರ್ತಾ ಇತ್ತು ಮೆಷಿನರೀಸ್ ಎಲ್ಲ. ಈಗ ಬಿಡಿ ಎಲ್ಲ ಲೈಕ್ ತುಂಬ ಇಂಪ್ರೂವ್ಡ್ ವರ್ಷನು ಕಮ್ಮಿ ರೇಟಿಗೆ ಸಿಗತ್ತೆ. ಬಟ್ ಈ ವಾಷಿಂಗ್ ಮಿಷಿನ್ಗೂ ನಾವು 29-30 ಸಾವಿರನೋ ಕೊಟ್ಟಿದ್ದೀವಿ, ಅದು ಬೇರೆ ವಿಷಯ. ಇದು ಬಂದು ಚಿಂಟೋರ್ ಅಜ್ಜಿ ತಗೊಂಡಿರೋದು. ಸೊ ಅದು ಬಂದು ಚಿಂಟೋರ್ ಪಪ್ಪ ತೊಗೊಬಂದು ಇಟ್ಟಿದ್ದ. ನಾನು ಅದನ್ನು ಚಿಂಟೋರ್ ಪಪ್ಪ ತೊಗೊಬಂದು ಇಟ್ಟಿದ್ರು ಸಹ ನಾನು ಅದನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಲೈಕ್ ಓನ್ಲಿ ಬೆಡ್ ಸ್ಪ್ರೆಡ್ಸು ಮತ್ತು ಬ್ಲ್ಯಾಂಕೆಟ್ಸ್ ಅಷ್ಟೇ ಹಾಕ್ತಾ ಇದ್ದೆ. ಆ್ಯಂಡ್ ಮೋರ್ ಓವರ್ ನನಗೆ ಇಲ್ಲಿ ಲೋನ್ಲಿನೆಸ್ ಅಂತಲೂ ಹೇಳ್ಬೋದು, ಅಥವಾ ನಾನು ಕೆಲಸ ಮಾಡ್ದಾನೆ ಹಾಗೆ ಕುತ್ಕೊಂಡ್ರೆ ಬೇರೆ ಬೇರೆ ಯೋಚನೆ ಎಲ್ಲ ಬರುತ್ತೆ ಅಂತನೂ. ಸೊ ಹೀಗೆ ನನಗೆ ಕೈಯಲ್ಲಿ ವಾಶ್ ಮಾಡೋದು ಅಭ್ಯಾಸ ಆಗೋಗಿದೆ.
ಸೊ ಐ ಪ್ರಿಫರ್ ಹ್ಯಾಂಡ್ ವಾಶ್. ಮತ್ತು ಅದಾದಮೇಲೆ ಮಾಡ್ತಾ ಮಾಡ್ತಾ ಹೈಜೀನಿಕ್ ಆಗಿರೋದು, ಸೊ ಇದೆಲ್ಲ ಅಭ್ಯಾಸ ಆಗಿದೆ ಅಲ್ಲ, ಇವಾಗ ನನಗೆ ವಾಷಿಂಗ್ ಮಿಷಿನ್ ಅಷ್ಟು ಯೂಸ್ ಮಾಡ್ಬೇಕನ್ಸಲ್ಲ. ಸಮ್ಟೈಮ್ಸ್ ಮಾಡಬೇಕು ಅನಿಸಿದ್ರೂ ಸಹ ಸ್ವಾಭಿಮಾನ ಅಡ್ಡ ಬರುತ್ತೆ. ಹಾಗಾಗಿ ಎಷ್ಟೇ ಕಷ್ಟ ಆದ್ರೂ ನಾನು ಇಂಥ ಹ್ಯಾಂಡ್ ವಾಶೇ ಮಾಡೋದು. ನೋಡೋಣ, ಮುಂದೆ ವಯಸ್ಸು ಹೀಗೆ ಇರಲ್ಲ, ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ಆ ರೀತಿ ಅಡ್ಜಸ್ಟ್ ಆಗ್ತೀನಿ ಅಷ್ಟೆ. ಗೈಸ್, ಇವಾಗ ಲಗೇಜ್ ತೆಗಿಯೋಣ. ಬನಾನಾ. ಇವಾಗ ಬಟ್ಟೆ ಎಲ್ಲ ಜೋಡಿಸಿಡೋಣ. ಮತ್ತು ಸ್ವಲ್ಪ ಬಟ್ಟೆ ಮಡಿಸಿಡೋದೆಲ್ಲ ಇದೆ ನೋಡಿ. ಸೊ ಇದನ್ನೆಲ್ಲ ಮಡಿಸಿಟ್ಬಿಡೋಣ. ಆಮೇಲೆ ಸ್ನಾನ ಮಾಡ್ಕೊಂಡ್ಬಿಡೋಣ, ರೂಮ್ ಕ್ಲೀನ್ ಮಾಡಿಬಿಟ್ಟು. ನಾನೇನು ಬಟ್ಟೆ ತೊಗೊಂಡೋಗಿದ್ನಲ್ಲ, ಅದರಲ್ಲಿ ಅರ್ಧ ಬಟ್ಟೆನ ಅಲ್ಲೇ ಇಟ್ಟು ಬಂದಿದ್ದೀನಿ. ಬರೀ ಇನ್ನರ್ ವೇರ್ಸ್ ಅಷ್ಟೇ ಎತ್ತಾಕೊಂಡು ಬಂದಿದ್ದೀನಿ. ಆ್ಯಂಡ್ ಒಂದೆರಡು ಮೂರು ಬಟ್ಟೆ ಅಷ್ಟೇ ಗೈಸ್. ಗೈಸ್, ಕಾಫಿ ಪುಡಿ ತಂದಿದ್ದೀನಿ ನಮ್ಮೂರಿಂದ. ನಮ್ಮೂರಲ್ಲೇ ಫೇಮಸ್ ಇದು, ಸುಜಾತ ಕಾಫಿ ವರ್ಕ್ಸ್. ಆ್ಯಂಡ್ ಚಿಂಟುಗೆ ಅಂದ್ಬಿಟ್ಟು ಮೆಣಸಿನ ಪುಡಿ ತಂದಿದ್ದೀನಿ. ಮತ್ತು ನಿಮಗೆ ಗೊತ್ತಲ್ಲ, ತರಕಾರಿ ಸಾರು ಮತ್ತು ಬಿರಿಯಾನಿ ತಂದಿದ್ದೀನಿ. ಮಾಡೋಕ್ಕೆಲ್ಲ ಹೋಗಲಿಲ್ಲ, ಮನೇಲಿ ಸ್ವಲ್ಪ ಇತ್ತು, ಅದನ್ನೇ ತೊಗೊಬಂದೆ. ಚಿಂಟುಗೆ ಎಮರ್ಜೆನ್ಸಿಗೆ ಬೇಕಾಗತ್ತೆ. ಸೆಲ್ಫಿ ಸ್ಟ್ಯಾಂಡ್ ತೊಗೊಂಡೋಗಿದ್ದೆ, ಗೊರಿಲ್ಲ ಸ್ಟ್ಯಾಂಡ್ ಯೂಸೇ ಮಾಡಲಿಲ್ಲ. ಏನೂ ಯೂಸ್ ಮಾಡಿಲ್ಲ ಬಿಡಿ, ಬ್ಯಾಗ್ ಹೇಗೆ ತೊಗೊಂಡೋಗಿದ್ನಲ್ಲ ಹಾಗೆ ವಾಪಸ್ ತೊಗೊಬಂದಿದ್ದು. ಇವಾಗ ಬಟ್ಟೆ ಎಲ್ಲ ಎತ್ತಿಟ್ಬಿಟ್ರೆ ಕೆಲಸದವ್ರು ಬರ್ತಾರಲ್ಲ, ಕ್ಲೀನಾಗಿ ಗುಡಿಸ್ಕೊಂಡು ಒರೆಸ್ಕೊಂಡ್ಬಿಡ್ತಾರೆ. ಇಲ್ಲ ಅಂದರೆ ಮತ್ತೆ ಹಾಗಾಗೇ ಇರುತ್ತೆ. ಈ ಸಲ ಕನ್ನಡಕ ಬಾಕ್ಸ್ ತೊಗೊಂಡೆ. ಆ್ಯಕ್ಚುಲಿ ನಂದು ಸ್ಪೆಕ್ಸಿಂದು ಟೆಸ್ಟೆಡ್ ಗ್ಲಾಸ್ ಏನಿತ್ತಲ್ಲ, ಅದ್ರದ್ದು ಬಾಕ್ಸ್ನ ಕಳ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲಿ ಹೋಯ್ತು, ಮಿಸ್ ಆಯಿತು ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ಈ ಸಲ ಅಮ್ಮನ ತೋರ್ಸಕ್ಕೆ ಹೋಗಿದ್ದೆ ಅಲ್ಲ ಹಾಸ್ಪಿಟಲ್ಗೆ, ಅಲ್ಲಿ ಕೇಳಿ ಇಸ್ಕೊಂಡೆ ಹೊಸ ಬಾಕ್ಸ್. ಚೆನ್ನಾಗಿದೆ ಅಲ್ಲ ಕಲರ್. ಇಷ್ಟೇ, ಲಗೇಜ್ ಖಾಲಿ ಎತ್ತಿಟ್ಬಿಡೋಣ. ಅಮ್ಮ, ಗೈಸ್ ಟೈಮ್ ಬಂದು 11 ಗಂಟೆ ನೋಡಿ. ರೂಮ್ ಎಲ್ಲ ಕ್ಲೀನ್ ಮಾಡಿ ಆಯಿತು. ಇವಾಗ ಬಾತ್ರೂಮ್ ವಾಶ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಡೋಣ. ಮಿಕ್ಕಿದ್ದೆಲ್ಲ ಏನಿದ್ರು ಆಮೇಲೆ. ಇವಾಗ ಬಾತ್ರೂಮ್ ಸಹ ಕ್ಲೀನ್ ಮಾಡಾಯ್ತು. ನಾನೀಗ ಸ್ನಾನ ಮಾಡ್ಕೊಂಡು ಬರ್ತೀನಿ ಗೈಸ್. ಸುಸ್ತಾಗಿ ಹೋಗಿದೆ. ನೋಡಿ ಎಷ್ಟು ಸ್ವೆಟ್ಟಿಂಗು, ಫುಲ್ ಕ್ಲೀನಾಗಿ ವಾಶ್ ಮಾಡಿಬಿಟ್ಟೆ. ನಮ್ಮ ಚಿಂಟು ತುಂಬ ಸಲ ವಾಮಿಟ್ ಎಲ್ಲ ಮಾಡಿಬಿಟ್ಟಿದ್ದಾನೆ. ಅಂದರೆ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದಾನೆ, ಬಟ್ ಆದ್ರೂ ಪಾಪ ತುಂಬ ವಾಮಿಟ್ ಮಾಡಿದ್ದಾನೆ. ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಗೈಸ್, ಸ್ನಾನ ಆಯಿತು, ಟೈಮು ಸಹ ಆಗಿದೆ. ಬನ್ನಿ ಚಿಂಟುಗೆ ಊಟ ತೊಗೊಂಡು ಹೋಗೋಣ. ಅಮ್ಮ, ಹೆವಿ ಬಿಸಿಲಿದೆ ಹೊರಗಡೆ, ಗೊತ್ತಾಗ್ತಾ ಇಲ್ಲ ಒಳಗಡೆ ಇರೋದು, ಬಟ್ ಹೆವಿ ಇದೆ. ಸೊ ಬನ್ನಿ ಹೋಗೋಣ. ಚಿಂಟುಗೆ ಇವತ್ತು ಮೊಸರನ್ನ ಗೈಸ್. ಅವನಿಗೆ ಏನು ತಿಂದ್ರೂ ನಿಲ್ತಾ ಇಲ್ಲ ಹೊಟ್ಟೆಗೆ. ಸೊ ಬೆಳಗ್ಗೆ ಸಹ ತಿಂಡಿ ತಿಂದು ವಾಂತಿ ಮಾಡಿಕೊಂಡೇ ಹೋಗಿದ್ದಾನೆ. ನೋಡಬೇಕು, ಇವತ್ತು ನಿಲ್ಲಿಲ್ಲ ಅಂದರೆ ನಾಳೆ ನಾನು ಇವತ್ತೇ ಕರ್ಕೊಂಡು ಹೋಗ್ತೀನಿ ಅಂತ ಅವನಿಗೆ ಹೇಳಿದೆ. ಸಂಜೆಗೆ ಟೋಕನ್ ಮಾಡಿಸ್ತೀನಿ, ಇವತ್ತು ಹೋಗೋಣ ಅಂತ. ಇಲ್ಲ ಅಮ್ಮ, ಇವತ್ತು ನೋಡೋಣ, ನಾಳೆ ಹೋಗೋಣ ಅಂತ ಹೇಳಿದ್ದಾನೆ. ವಿಲ್ಸಿ ಗೈಸ್, ಬನ್ನಿ ಹೋಗೋಣ. ಟೈಮ್ ಆಯಿತು. ಫುಲ್ ಕವರ್ ಆಗಿದ್ದೀನಿ, ಅಷ್ಟು ಬಿಸಿಲಿದೆ.
ಏನ್ ತಿಂದ್ರು ಹೊಟ್ಟೆಲ್ ನಿಲ್ತಾ ಇಲ್ಲ. ಅಂಡ್ ಮೋರ್ ಓವರ್ ಖಾರ ತಿಂದ್ರೆ ಮತ್ತೆ ವಾಂತಿ ಮಾಡಿದಾಗ ಗಂಟ್ಲೆಲ್ಲ ಖಾರ ಖಾರ ಆಗುತ್ತೆ ಅಂದ್ಬಿಟ್ಟು ಮೊಸರನ್ನ ತಗೊಂಡ್ ಬಂದಿದ್ದೀನಿ. ಹೊಟ್ಟೆ ಸ್ವಲ್ಪ ತಂಪು ಮಾಡ್ಕೊಳ್ಳಿ ಅಂದ್ಬಿಟ್ಟು. ನಾನೇ ಊಟ ಸಹ ಮಾಡಿಸ್ದೆ. ನೋಡಿ ಎಷ್ಟು ಡಲ್ ಆಗ್ಬಿಟ್ಟಿದ್ದಾನೆ ಅಂತ. ಅಂಡ್ ಅದೇ ಟೈಮಿಗೆ ಯಾವ್ದೋ ಕೊರಿಯರ್ ಬಂತು. ಸೊ ಅದ್ ನೋಡ್ದಾಗ್ಲೇ ಗೊತ್ತಾಯ್ತು ಅದೇನು ಅಂತ. ಆಕ್ಚುಲಿ ನಂದು ಹೊಸ ಗಾಡಿ ಇದೆ ಅಲ್ಲ, ನಂದು ಇನ್ ದ ಸೆನ್ಸ್ ಮನೆದು ಈ ತರ ಗಾಡಿ. ಸೊ ಅದ್ರದ್ದು ನಂಬರ್ ಪ್ಲೇಟ್ ಬಂದಿದೆ ಗೈಸ್. ಸೊ ಅದನ್ನ ಚಿಂಟು ಓಪನ್ ಮಾಡ್ತಾ ಇದ್ದಾನೆ. A30 ಅದು ಬರುತ್ತೆ. ಆ ನಂಬರ್ ಪ್ಲೇಟಲ್ಲಿ ಯಾರು ಹೇಳಿದ ನಂಬರ್ ಅಟ್ಲೀಸ್ಟ್ ಮಿನಿಮಮ್ ಬಂದಿರುತ್ತೆ, ಗೆಸ್ ಮಾಡೋಣ ಅಂದ್ಬಿಟ್ಟು ಇಬ್ರು ಒಂದೊಂದು ನಂಬರ್ ಇಟ್ಕೊಳ್ಳೋಣ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾ ಇದೀವಿ. ನಿಂದು 2635 ಬರ್ಕೋಲ್ಲ. ನಂಗೆ ಯಾವ್ದಿರ್ಬೋದು? ನಂದು 7385. 6638 ನಂದೇ ನಂಬರ್ಸ್ ಇರೋದು. 38 ನನ್ನ ನಂಬರಲ್ಲಿ ಇತ್ತು. ಆಕ್ಚುಲಿ ನಾನು ಇದು ಕ್ಯಾಪ್ಚರ್ ಮಾಡೋ ದಿನ ನನಗೆ ಫ್ಲ್ಯಾಶ್ ಆಗಿಲ್ಲ. ಹೇಳಬೇಕು ಅಂದರೆ ನಾನು ಚಿಂಟು ಹೇಳಿರೋ ನಂಬರ್ ಸೇರೇ ಇಲ್ಲಿ ಈ ನಂಬರ್ ಪ್ಲೇಟ್ ಬಂದಿದೆ ಗೈಸ್. ಚಿಂಟು ಹೇಳಿದ್ದು 2635, ನಾನು ಹೇಳಿದ್ದು 7385. ಸೊ ಚಿಂಟು ಕಡೆಯಿಂದ 63 ತಗೋಬೋದು, ನನ್ನ ಕಡೆಯಿಂದ 38 ತಗೋಬೋದು. ಸೊ 6638 ಬಂದು ನಮ್ಮ ವೆಹಿಕಲ್ ನಂಬರು. ಎಲ್ಲರೂ ಬ್ಲರ್ ಮಾಡ್ತಾರೆ, ನೀನ್ ತೋರಿಸ್ತಿದ್ಯಲ್ಲಮ್ಮ. ಅದ್ರಲ್ಲೂ ಏನಿರುತ್ತೆ? ತೋರಿಸ್ಬಾರ್ದು, ಎಲ್ಲರೂ ಬ್ಲರ್ ಮಾಡ್ತಾರೆ. ಇನ್ನೇನು ಸ್ಕೂಲಿಗೆ ಚಿಂಟುನ ಬಿಡಕ್ ಹೋಗ್ಬೇಕು ಅಷ್ಟರಲ್ಲಿ ಮಳೆ ಜೋರಾಗಿ ಬಂತ. ಜಾಸ್ತಿ ಹೊತ್ತೇನ್ ಬರ್ಲಿಲ್ಲ, ಸ್ವಲ್ಪ ಹೊತ್ತು. ಸೊ ಸ್ವಲ್ಪ ಮಳೆ ಕಮ್ಮಿ ಆದ್ಮೇಲೆ ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಮನೆ ಕಡೆ ಬಂದೆ ಗೈಸ್. ಎಲ್ರು ಕೇಳ್ತಾ ಇದ್ರಿ ನೀವು ಯಾವ ಕಾಫಿ ಪೌಡರ್ ಯೂಸ್ ಮಾಡೋದು ಅಂತ. ಸೊ ನೋಡಿ ಇದೆ ಸದ್ಯಕ್ಕೆ. ಮುಂಚೆ ಆಕ್ಚುಲಿ ಬ್ರೂ ಯೂಸ್ ಮಾಡ್ತಾ ಇದ್ದೆ, ಇವಾಗ ಮಾಲ್ಗುಡಿ. ಸೊ ಇದೇ ಪೌಡರ್ ನಾನು ಯೂಸ್ ಮಾಡೋದು. ಇದಕ್ಕೆ ಫಿಕ್ಸ್ ಅಂತ ಏನಿಲ್ಲ, ಇದಕ್ಕಿಂತ ಚೆನ್ನಾಗಿ ಯಾವ್ದು ಬರುತ್ತೆ ಅದು ಯೂಸ್ ಮಾಡ್ತೀನಿ. ಆ್ಯಂಡ್ ಇದೇ ಬೇಕು ಅಂತಲೂ ಇಲ್ಲ, ರೈಟ್ ನಾವು ಯಾವ್ದು ಅವೈಲಬಲ್ ಇರುತ್ತೆ ಅದು ಯೂಸ್ ಮಾಡ್ತೀನಿ. ಬಟ್ ಐ ಫೀಲ್ ನಾವು ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಆಲ್ಮೋಸ್ಟ್ ಎಲ್ಲ ಒಂದೇ ಥರ ಇರುತ್ತೆ. ಇವನ್ ಬ್ರೂ ಸಹ ಅಷ್ಟೇ, ಮಾಲ್ಗುಡಿಯೋದ್ರೂ ಅಷ್ಟೇ. ನಾವು ಹೇಗೆ ಹಾಕ್ತೀವಿ ಅನ್ನೋದ್ರ ಮೇಲೆ, ನಮ್ಮ ಏನದು ಟೇಸ್ಟ್ ಹೇಗಿದೆ ಅನ್ನೋದ್ರ ಮೇಲೆ ಹೋಗುತ್ತೆ ಅಷ್ಟೇ, ಚಂದ ಎಲ್ಲ. ಬಟ್ ರೈಟ್ ನೌ ಐ ಆಮ್ ಯೂಸಿಂಗ್ ದಿಸ್ ಮಾಲ್ಗುಡಿ. ಬಿಸಿ ಬಿಸಿ ಕಾಫಿ ರೆಡಿ ಗೈಸ್. ಎಷ್ಟು ಬಿಸಿಲಿತ್ತು ಗೊತ್ತಾ, ಎಷ್ಟು ಜೋರು ಮಳೆ ಬಂದ್ಬಿಡ್ತು, ಎಲ್ಲ ತಂಪಾಗೋಯ್ತು. ಕಾಫಿ ರೆಡಿ. ನಮ್ಮ ಚಿಂಟಿಗೆ ಸಂಜೆಗೆ ಟೋಕನ್ ತಗೊಂತೀನಿ ಹೋಗೋಣ ಅಂತ ಹೇಳಿದೆ. ಅಮ್ಮ ಇಲ್ಲಮ್ಮ ಬೇಡಮ್ಮ ಅಂತ ಹೇಳ್ತಾ ಇದ್ದಾನೆ. ಬಟ್ ಅದ್ರ ರೀಸನ್ ಏನು, ಅದ್ರ ಹಿಂದೆ ಇರೋ ರೀಸನ್ ಏನಪ್ಪ ಅಂದರೆ, ಇವತ್ತು ಬಂದು ಥರ್ಸ್ಡೇ ಅಲ್ಲ, ಹೋದರೆ ಬರೀ ವೆಜ್ಜೇ ತಿನ್ನಬೇಕಾಗತ್ತೆ. ಅಕಸ್ಮಾತ್ ನಾನ್ ವೆಜ್ ತಿನ್ನೋ ಮನ್ಸಾದರೂ ನಾನ್ ವೆಜ್ ತಿನ್ನೋಕ್ಕಾಗಲ್ಲ. ವೆಜ್ಜಲ್ಲಿ ಏನು ತಿನ್ನೋದು ಅಂದ್ಕೊಂಡು ಅವನು ಮುಂದೂಡ್ತಾ ಇದ್ದಾನೆ. ಅಮ್ಮ ನಾಳೆ ಹೋಗೋಣ, ಇಲ್ಲಾಂದರೆ ಸ್ಯಾಟರ್ಡೆ ಹೋಗೋಣ ಅಂತ. ನೋಡಬೇಕು ಗೈಸ್ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅವ್ನು ತುಂಬ ಹುಷಾರು ತಪ್ಪಿದ್ರು ಅಂತೂ ಇವತ್ತೇ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ನಾಳೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಬೆಡ್ ಸ್ಪ್ರೆಡ್ ಎಲ್ಲ ತಗೊಂಡು ಮೇಲೆ ಒಣ ಹಾಕೋಣ. ಅದು ವಾಷಿಂಗ್ ಮಿಷಿನ್ ಎಲ್ಲ ರನ್ ಆಗಿ ಸ್ಟಾಪ್ ಆಗಿದೆ. ಗೈಸ್ ಇಷ್ಟು ದಿನ ಇಲ್ಲಿ ಮಳೆನೇ ಇರ್ಲಿಲ್ಲ, ನಾನು ಬಂದಿದ್ದೀನಿ ಅಲ್ವಾ, ಮಳೆ ಬಂದಿದೆ, ಬನ್ನಿ ತೋರಿಸ್ತೀನಿ. ಆಲ್ಮೋಸ್ಟ್ ನಾನು ಹೋದಾಗ್ಲಿಂದನೂ ಮಳೆನೇ ಇರಲಿಲ್ವಂತೆ, ಫುಲ್ ಬೇಸಿಗೆಗಾಲದ ಥರನೇ ಆಗ್ಬಿಟ್ಟಿತ್ತಂತೆ. ಅದಕ್ಕೆ ಏನು ಗೊತ್ತಾ, ಇಲ್ಲಿ ಹಾಲಕ್ಕಿ ಜನ ಅಂತ ಇದ್ದಾರೆ. ಸೊ ಅವ್ರುಗಳು ಪ್ರೇ ಮಾಡಿದ್ರಂತೆ ಮಳೆ ಬರಬೇಕು ಅಂತ, ಅದಕ್ಕೆ ಮಳೆ ಸುರಿದಿದೆ ಅಂತ ಹೇಳ್ತಾರೆ. ಅದೆಲ್ಲ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಸ್ಟಿಲ್ ಅದೆಲ್ಲ ಎಷ್ಟು ನಂಬಬೇಕು ಎಷ್ಟು ಬಿಡಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ಇದು ಫ್ಯಾಕ್ಟ್ ಆ್ಯಕ್ಚುಲಿ. ಗೈಸ್ ನಾನು ಬಂದಿದ್ದೀನಿ ಅಲ್ಲ ಅಂದ್ಬಿಟ್ಟು ಮಳೆ ಬಂದಿರೋದು. ಆ್ಯಂಡ್ ನಾನು ಬಂದಿರೋದಕ್ಕೆ ನನ್ನ ಮಗಂಗೂ ತುಂಬ ಖುಷಿ ಆಗಿದೆ ಅಲ್ಲಮ್ಮ. ಮಧ್ಯಾಹ್ನ ಸ್ಕೂಲ್ಗೆ ಹೋಗಿದ್ದ ಅಲ್ಲ, ಅವಾಗಲೂ ಸಹ ವಾಮಿಟ್ ಮಾಡ್ಕೊಂಡಂತೆ.
ಹಾಗಾಗಿ ಸಂಜೆಗೆ ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ. ಮತ್ತೆ ಈಗಲೂ ಸಹ ಮಜ್ಜಿಗೆ ಅನ್ನ ಕೊಡೋಣ, ಮೊಸರನ್ನ ಬೇಡ ಮಜ್ಜಿಗೆ ಅನ್ನ ಆದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ. ಸೊ ಮಜ್ಜಿಗೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗ ನಾನು ಮಾಡ್ತೀನಿ ಅಮ್ಮ ಮಜ್ಜಿಗೆ, ಎಲ್ಲದಕ್ಕೂ ನನ್ನ ಮಗ ಮಧ್ಯ ಬರ್ತಾನೆ. ಲೈಕ್ ಅವನಿಗೆ ಅದೇನೋ ಬರುತ್ತೆ, ಅದೇನಂತಾರೆ ನಂಗೆ ಅದು ಗೊತ್ತಿಲ್ಲ ಗೈಸ್, ಅದು ಸೊ ಚಂದ ಮಿಕ್ಸ್ ಹೊಡಿಯುತ್ತೆ. ಸೊ ಅದನ್ನ ತೊಗೊಂಡು ಮಿಕ್ಸ್ ಹೊಡೆದು ಕ್ಲೀನಾಗಿ ಮಾಡ್ತೀನಿ. ನನ್ಗೆ ಹಂಗಾದ್ರೆ ಮಾತ್ರ ಇಷ್ಟ. ಅವಾಗಷ್ಟೇ ನಾನು ಮಜ್ಜಿಗೆನ ತಿಂತೀನಿ ಅಂತ ಹೇಳ್ಬಿಟ್ಟು ನೋಡಿ ಅಳ್ತಂ ಪಡಿ ಕೆಲಸ ಮಾಡೋಕ್ಕೆ ಬಂದ. ಐ ಹ್ಯಾವ್ ಮೇಡ್ ಇಟ್ ಬೇಬಿ, ಚಂದ ಮಾಡಿದ್ದೀನಿ. ಇನ್ನು ಚಂದ ಆಗ್ಬೇಕು, ಇಷ್ಟು ಇದ್ರೆ ನಂಗೆ ಇಷ್ಟ ಆಗಲ್ಲ. ಹ್ಯಾಪಿನಾ? ಹ್ಯಾಪಿನಮ್ಮ? ಸರಿ, ನಾ ಹೋಗ್ತೀನಿ. ಕೀ ಎಲ್ಲಿದೆ? ಗಾಡಿ ಕೀ ಕಾಕಿನಾ ಗೊತ್ತಿಲ್ಲ, ನೋಡು. ನೋಡ್ತೀನಿ ಎಲ್ಲಿದೆ ಅಂತ. ನನ್ನ ಮಗ ಒಳ್ಳೆ ಕಿವುಡ ತರ ಆಡ್ತಾ ಇದ್ದಾನೆ ಅಲ್ಲ, ಎರಡು ಏರ್ಪಾಡ್ಸ್ ಹಾಕೊಂಡಿದ್ದಾನೆ ಅಲ್ಲ, ಎರಡು ಕಿವಿಗೂ, ಅದಕ್ಕೆ ಅವನಿಗೆ ಏನು ಕೇಳಿಸೋದೇ ಇಲ್ಲ. ಆ ಆ ಅಂತಾನೆ. ಸೊ ಇಷ್ಟೇ ಗೈಸ್. ಸೊ ಅವನಿಗೆ ಅದೆಲ್ಲ ಮಾಡಿಟ್ಟು ನಾನು ಟ್ಯೂಷನ್ ಹತ್ರ ಬಂದೆ. ಚಿಂಟುನ ಒಳಗೆ ಟ್ಯೂಷನಿಗೆ ಕಳಿಸಿದ್ದೀನಿ. ನಾನು ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಹೇಗೂ ಮಳೆ ಇತ್ತು ಅಲ್ಲ, ಸೊ ಹಾಗಾಗಿ ಕಾರಲ್ಲೇ ಕರ್ಕೊಂಡು ಬಂದೆ. ಆ್ಯಂಡ್ ಅವನಿಗೆ ಹುಷಾರು ಬೇರೆ ಇಲ್ಲ ಅಲ್ಲ, ಮತ್ತೆ ನೆನೆಸೋದೆಲ್ಲ ಬೇಡ ಅಂದ್ಕೊಂಡು ಕಾರಲ್ಲೇ ಬಂದಿದ್ದೀವಿ. ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಕೂತ್ಕೊಂಡು ಈಗ ನೋಡಿ ಅವನನ್ನ ಮನೆಗೆ ಕರ್ಕೊಂಡು ಬಂದೆ. ಈಗ ಊಟ ಮಾಡಿ ಮಲ್ಕೋಬೇಕು. ಸೊ ಇವತ್ತಿನ ವ್ಲಾಗ್ ಹೀಗಿತ್ತು, ಹೇಗಿತ್ತು ಅಂತ ನೀವೇ ಹೇಳಬೇಕು. ಆ್ಯಂಡ್ ನಿಮಗೆ ನಾಳೆ ಸಿಗ್ತೀನಿ ನಾನು ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ನೀವು ಸಹ ಊಟ ಮಾಡಿ ಮಲ್ಕೊಳ್ಳಿ ಆಯಿತಾ. ಆ್ಯಂಡ್ ಮೋರ್ ಓವರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಸಪೋರ್ಟ್ ಮಾಡಿ ಆಯಿತಾ ಗೈಸ್. ಟ್ಯೂಷನಿಂದ ಬಂದವು, ಸೊ ಸ್ವಲ್ಪ ಫ್ರೆಶ್ ಅಪ್ ಆದೆ. ಬನ್ನಿ ಇವಾಗ ಹೋಗಿ ಊಟ ಮಾಡೋಣ. ಆ್ಯಂಡ್ ನಮ್ಮ ಚಿಂಟುಗೂ ಸಹ ಊಟ ಮಾಡಿಸೋಣ. ಪಾಪ ಮಗು ಸುಸ್ತಾಗಿದೆ. ನೋಡೋಣ ಅಟ್ಲೀಸ್ಟ್ ಇವಾಗ ಊಟ ಮಾಡೋದಾದ್ರೂ ಹೊಟ್ಟೆಲಿ ನಿಲ್ಲುತ್ತಾ ಅಂತ. ಬನ್ನಿ. ಈ ತಿರಿಗೆ ಸ್ವಲ್ಪ ಹಾಕಿರೋದು. ಏ ಹುಡುಗಿ ಕೊಡ್ಲಿ.